ಡಿಯರ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ಈ ವಿಡಿಯೋದಲ್ಲಿ ಕ್ಯಾಂಪ್ಸ್ KAAMS ಅಂದ್ರೆ ಕರ್ತವ್ಯ ಆಪ್ಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಮೊದಲನೇ ಪ್ರಶ್ನೆ: ನಾನು ಕರ್ತವ್ಯ ಅಪ್ಲಿಕೇಶನ್ ಅನ್ನು ಎಲ್ಲಿ ಡೌನ್ಲೋಡ್ ಮಾಡಬಹುದು? ನೀವು ಈ ಒಂದು ಕರ್ತವ್ಯ ಕ್ಯಾಂಪ್ಸ್ ಅಪ್ಲಿಕೇಶನ್ ಅನ್ನ ನೀವು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೀವು ಆಪಲ್ ಫೋನ್ iOS ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಆಪ್ ಸ್ಟೋರ್ ನಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್, ಸೆಕೆಂಡ್ ಒನ್: ಕರ್ತವ್ಯ ಅರ್ಜಿಗೆ ಯಾರು ಅರ್ಹರು? ಅಂದ್ರೆ ಈ ಒಂದು ಕರ್ತವ್ಯ ಅಪ್ಲಿಕೇಶನ್ ಅನ್ನ ಉಪಯೋಗಿಸಲು ಯಾರು ಅರ್ಹರು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರನೂ ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವ ಗುತ್ತಿಗೆ ಸಿಬ್ಬಂದಿ ಕರ್ತವ್ಯ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಹಾಜರಾತಿಯನ್ನ ಗುರುತಿಸಿಕೋಬಹುದು. ಹಾಗೂ ಗುತ್ತಿಗೆ ಸಿಬ್ಬಂದಿ ನೋಂದಾಯಿಸಿಕೊಳ್ಳಲು ಆಯಾ ಇಲಾಖೆಗಳು ನೀಡುವ ಒಂದು ನೌಕರ ಐಡಿ ಅವರು ಹೊಂದಿರಬೇಕು. ಅಂದ್ರೆ ಸರ್ಕಾರಿ ನೌಕರರು KGID ನಂಬರ್ನ ಹೊಂದಿರ್ತಾರೆ, ಹಾಗೂ ಗುತ್ತಿಗೆ ಸಿಬ್ಬಂದಿಯು ಒಂದು ನೌಕರ ಐಡಿಯನ್ನ ಹೊಂದಿರ್ತಾರೆ. ನೆಕ್ಸ್ಟ್, ಇಲ್ಲಿ ನೋಡ್ತಾ ಇದ್ರಲ್ಲ, ಥರ್ಡ್ ಕ್ವಶನ್: ನನ್ನ KGID ತಪ್ಪಾಗಿದೆ, ನಾನು ಏನು ಮಾಡಬೇಕು? ಅಂದ್ರೆ ಸರ್ಕಾರಿ ನೌಕರನು ತನ್ನ ಸರಿಯಾದ KGID ಸಂಖ್ಯೆಯನ್ನು ಪಡೆಯಲು ಅವರು ತಮ್ಮ DDO ಅಧಿಕಾರಿಯನ್ನ ಸಂಪರ್ಕಿಸಬೇಕು, ಹಾಗೂ ಆ ಒಂದು KGID ನಂಬರ್ ಅನ್ನ ಅಪ್ಡೇಟ್ ಮಾಡಿಸಬೇಕು. ಆಗ ಅವರು ಈ ಒಂದು ಅಪ್ಲಿಕೇಶನ್ ಅನ್ನ ಬಳಸಬಹುದು. ನೆಕ್ಸ್ಟ್, ನೋಡ್ತಾ ಇದ್ರಲ್ಲ, ನೌಕರ ಐಡಿ ಅಂದ್ರೇನು? ಇದು ಗುತ್ತಿಗೆ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಅವರಿಗೆ ಇರ್ತದೆ. ಅಂದ್ರೆ ಕರ್ತವ್ಯ ತಂಡವು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಸಿಬ್ಬಂದಿಗೆ ನೋಂದಣಿ ಉದ್ದೇಶಕ್ಕಾಗಿ ಪ್ರತ್ಯೇಕವಾಗಿ ಉದ್ಯೋಗಿ ಐಡಿಯನ್ನ ರಚಿಸುತ್ತದೆ. ಅಂದ್ರೆ ಈ ಒಂದು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ನಮ್ಮ ಒಂದು ಸರ್ಕಾರ ಅವರಿಗೆ ಒಂದು ಐಡಿಯನ್ನ ಕೊಟ್ಟಿರ್ತದೆ, ಅದನ್ನ ಅವರಿಗೆ ನೌಕರ ಐಡಿ ಅಂತ ಕರೀತಾರೆ. ಆ ಒಂದು ಐಡಿಯನ್ನ ಬಳಸಿಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅದೊಂದು ವಿಶಿಷ್ಟ ಐಡಿ ಆಗಿರ್ತದೆ. ನೆಕ್ಸ್ಟ್, ಐದನೇದು: ಕರ್ತವ್ಯ ಅರ್ಜಿಯಲ್ಲಿ ನೋಂದಾಯಿಸಿಕೊಳ್ಳುವ ಮೊದಲು ಬೇಕಾಗುವ ಪೂರ್ವಾಪೇಕ್ಷಿತಗಳು ಯಾವುವು? ಅಂದ್ರೆ ಈ ಒಂದು ಅರ್ಜಿಯನ್ನ, ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ನೋಂದಾಯಿಸ್ಕೋಬೇಕಾದ್ರೆ ಅವ್ರ ಬಳಿ ಏನೇನ್ ಇರ್ಬೇಕಾಗತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಇಲ್ಲಿ ನೋಡ್ತಾ ಇರಲ್ಲ, ಅವ್ರ ಬಳಿ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಒಂದು ಆಧಾರ್ ಸಂಖ್ಯೆ ಇರಬೇಕು, ಸರ್ಕಾರಿ ಉದ್ಯೋಗಿ ಆಗಿದ್ರೆ KGID ಇರಬೇಕು, ಗುತ್ತಿಗೆ ಸಿಬ್ಬಂದಿ ಆಗಿದ್ರೆ ಉದ್ಯೋಗಿ ಐಡಿ ಅಂದ್ರೆ ನೌಕರನ ಐಡಿ ಇರಬೇಕು. ನೆಕ್ಸ್ಟ್, ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿರಬೇಕು. ನೆಕ್ಸ್ಟ್, ಸರ್ಕಾರಿ ಉದ್ಯೋಗಿಗಳಿಗೆ ಸುಗಮ ನೋಂದಣಿ ಪ್ರಕ್ರಿಯೆಗಾಗಿ ಅವರ KGID ಯನ್ನ HRMS ನಲ್ಲಿ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಮಾಡಿರ್ತಾರೆ. ನೌಕರ ಐಡಿಗೆ ನೌಕರ ಐಡಿನ ಬಳಸಿಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು. ನೋಡ್ತಾ ಇದ್ರಲ್ಲ. ನೆಕ್ಸ್ಟ್, ಇಲ್ಲಿ ನೋಡಬಹುದು ಆರನೇದು: ಕರ್ತವ್ಯ ಅಪ್ಲಿಕೇಶನ್ ನಲ್ಲಿ ನೋಂದಣಿ ಮತ್ತು ಲಾಗಿನ್ ಮಾಡುವ ಪ್ರಕ್ರಿಯೆ ಏನು? ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನ ಮಾಡಿದೀನಿ. ಆ ವಿಡಿಯೋ ಈ ಮೇಲ್ಗಡೆ ಐಕಾರ್ಟ್ ಅಲ್ಲಿ ಇದೆ, ನೋಡಿ. ನೆಕ್ಸ್ಟ್, ಏಳನೇದು: ನಾನು ಬೇರೆ ಯಾವುದೇ ಮೊಬೈಲ್ ಬಳಸಿಕೊಂಡು ಹಾಜರಾತಿಯನ್ನು ಗುರುತಿಸಬಹುದೇ? ಅಂದ್ರೆ ನನ್ನ ಮೊಬೈಲ್ ಬಿಟ್ಟು ಬೇರೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ನನ್ನ ಹಾಜರಾತಿಯನ್ನು ಹಾಕ್ಬೋದಾ ಅಂತ ಹೇಳ್ತೀರಿ. ಸೊ ಹಾಗಾಗುವುದಿಲ್ಲ. ಇಲ್ಲಿ ನಾವು ಯಾವ ಮೊಬೈಲ್ ನಂಬರ್ ನೋಂದಾಯಿಸಿಕೊಂಡಿರ್ತೀವೋ ಅದೇ ಮೊಬೈಲ್ ಮುಖಾಂತರ ನಾವು ಹಾಜರಾತಿಯನ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್, ಇಲ್ಲಿ ಎಂಟನೇದು: ನಾನು ನನ್ನ ಹಾಜರಾತಿ ವರದಿಯನ್ನು ವೀಕ್ಷಿಸಲು ಬಯಸುತ್ತೇನೆ, ನಾನು ಅವುಗಳನ್ನು ಹೇಗೆ ವೀಕ್ಷಿಸಬಹುದು? ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ. ಆ ಒಂದು ರಿಪೋರ್ಟ್ ಆಪ್ಷನ್ ಅಲ್ಲಿ ನಿಮ್ಮ ಒಂದು ಹಾಜರಾತಿಯ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ನೆಕ್ಸ್ಟ್, 9: ಆಧಾರ್ ದೃಢೀಕರಣ ಪ್ರಕ್ರಿಯೆ ಸಮಯದಲ್ಲಿ ನನಗೆ OTP ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ, ನಾನು ಏನು ಮಾಡಬೇಕು? ಅಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಡುವ ಸಂದರ್ಭದಲ್ಲಿ ನಿಮ್ಮ ಆಧಾರ್ ದೃಢೀಕರಣ ಮಾಡಬೇಕಾದ್ರೆ OTP ಬರ್ತಾ ಇಲ್ಲ. ಹಾಗಾದ್ರೆ ಅಂತ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ನೀವು ಕಡ್ಡಾಯವಾಗಿ ಆಧಾರ್ಗೆ ಮೊಬೈಲ್ ನಂಬರ್ ಕೊಟ್ಟಿರಬೇಕು. ಕೊಟ್ಟಿದ್ರೆ ಮಾತ್ರ OTP ಬರುತ್ತೆ. ಒಂದು ವೇಳೆ OTP ಬರ್ಲಿಲ್ಲ ಅಂತಂದ್ರೆ ನೀವು ಮತ್ತೆ ಪುನಃ ಪ್ರಯತ್ನಿಸಬೇಕು. ನೀವು ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ, ಆ ಒಂದು OTP ಬರ್ತದೆ. ನೆಕ್ಸ್ಟ್, 10ನೇದು: ನಾನು ನನ್ನ ಫೋನ್ ಕಳೆದುಕೊಂಡಿದ್ದೇನೆ ಮತ್ತು ಹೊಸ ಮೊಬೈಲ್ ಬಳಸಿಕೊಂಡು ಹಾಜರಾತಿಯನ್ನು ಗುರುತಿಸಲು ಬಯಸುತ್ತೇನೆ, ನಾನು ಏನು ಮಾಡಬೇಕು? ಅಂದ್ರೆ ನಿಮ್ಮ ಫೋನ್ ಕಳೆದೋಗಿದ್ರೆ ನೀವು ಮತ್ತೊಂದು ಫೋನ್ ಅನ್ನು ತೆಗೆದುಕೊಂಡು ಆ ಒಂದು ಫೋನ್ ನಲ್ಲಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ನೀವು ಈ ಒಂದು ಅಪ್ಲಿಕೇಶನ್ ಲಾಗಿನ್ ಮಾಡಿ ನೀವು ಹಾಜರಾತಿಯನ್ನ ಹಾಕಬಹುದು. ಅಂದ್ರೆ ಅದು ಕೂಡ ಆ ಒಂದು ಫೋನ್ ನಿಮ್ಮ ಒಂದು ಆಂಡ್ರಾಯ್ಡ್ ಸೆಟ್ ಆಗಿದ್ರೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ನಿಮ್ದು iOS ಆಪಲ್ ಫೋನ್ ಆದ್ರೆ ನೀವು ಆಪ್ ಸ್ಟೋರ್ ನಲ್ಲಿ ಬಳಸ್ಕೊಂಡು ಆ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಬೇಕು. ನೆಕ್ಸ್ಟ್, 11: ನನ್ನ ಕಚೇರಿ ಸ್ಥಳ ತಪ್ಪಾಗಿದೆ, ನಾನು ಏನು ಮಾಡಬೇಕು? ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ,
ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಮ ಶಾಲೆ ಹೆಸರು ಬಿಟ್ಟು ಅಥವಾ ನಿಮ್ಮ ಒಂದು ಇಲಾಖೆ ಹೆಸರು ಬಿಟ್ಟು ಅಥವಾ ನಿಮ್ಮ ಕಚೇರಿ ಸ್ಥಳ ಬಿಟ್ಟು ಬೇರೊಂದು ಸ್ಥಳ ಇದೆ. ಹಾಗಾದ್ರೆ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ತಕ್ಷಣ ನಿಮ್ಮ DDO ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಚೇರಿ ಸ್ಥಳವನ್ನ ಅಪ್ಡೇಟ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಕೊನೆಯದಾಗಿ ನಾನು ಡೆಪ್ಟೇಷನ್, ಹೆಚ್ಚುವರಿ, ಇತರ ಕಚೇರಿ ಕರ್ತವ್ಯಗಳಲ್ಲಿದ್ದೀನಿ, ಕರ್ತವ್ಯ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ಹಾಜರಾತಿಯನ್ನ ಗುರುತಿಸಬಹುದೇ ಅಂತ ಹೇಳ್ತಿದ್ರೆ, ಸೊ ನೀವು ಕಡ್ಡಾಯವಾಗಿ ನೀವು ಡೆಪ್ಟೇಷನ್ ಇರಲಿ, ಹೆಚ್ಚುವರಿ ಇರಲಿ ಅಥವಾ ಕಚೇರಿ ಇತರೆ ಕರ್ತವ್ಯಗಳಲ್ಲಿ ನೀವೊಂದು ಈ ಅಪ್ಲಿಕೇಶನ್ ಯೂಸ್ ಮಾಡಲೇಬೇಕಾಗುತ್ತೆ. ಅಂದ್ರೆ ನೀವೇನ್ ಮಾಡಿ ನೀವು ನಿಯೋಜನೆ, ಹೆಚ್ಚುವರಿ, ಇತರ ಕಚೇರಿ ಕರ್ತವ್ಯಗಳ ಸ್ಥಳದಿಂದ ನಿಮ್ಮ ಹಾಜರಾತಿಯನ್ನ ಗುರುತಿಸಬಹುದು. ಇದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ DDO ಅನ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ನೀವು ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತೀರೋ ಅಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನೀವು ಸಂಗ್ರಹಿಸಿಕೊಂಡು ನಿಮ್ಮ DDOಗೆ ನೀಡಿದಾಗ ಅವರು ಅದನ್ನು ಅಪ್ಡೇಟ್ ಮಾಡಿದಾಗ ನೀವು ಅದೇ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ನೀವು ಅಟೆಂಡೆನ್ಸ್ ಅನ್ನ ಹಾಕಬಹುದು. ಇದಿಷ್ಟು ಈ ಒಂದು ಕ್ಯಾಂಪ್ಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕೆಲವು ಪ್ರಶ್ನೋತ್ತರಗಳು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಪ್ರಶ್ನೆಗಳಿಗೆ ಉತ್ತರಗಳು. ಈ ಒಂದು ವಿಡಿಯೋದಲ್ಲಿ ಇರತಕ್ಕಂಥ ಕ್ವಶನ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.